ಶ್ರಾದ್ದದಲ್ಲಿ ಪ್ರಮುಖವಾಗಿ ಬರತಕ್ಕಂಥ ದಾನ ದಕ್ಷಿಣೆಗಳನ್ನು ಕೊಡ್ತಕ್ಕಂಥದ್ದು. ನಾವು ಯಾವುದನ್ನೇ ದಾನವಾಗಿ ಕೊಡಬೇಕಾದರೆ ಶ್ರದ್ಧಯಾಧೇಯಂ ಅಶ್ರದ್ಧಯಾಧೇಯಂ, ಶ್ರದ್ಧೆಯಿಂದ ಕೊಡು. ಅಶ್ರದ್ಧೆಯಿಂದ ಏನು ಕೊಟ್ಟರಾಯಿತು, ಬಂದಿದ್ದಾರೆ ಕೊಡಬೇಕು ಅನ್ನತಕ್ಕಂತಹ ಮನಸ್ಸಿನಲ್ಲಿ ಏನು ಇಟ್ಕೊಂಡು ಕೊಟ್ಟರೆ ಅದು ದಾನ ಆಗುವುದಿಲ್ಲ. ಅದನ್ನು ಸಾತ್ವಿಕ ದಾನದಲ್ಲೇ ಒಂದು ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ, ಈ ಶ್ರಾದ್ದಾದಿಗಳಲ್ಲಿ ಅಥವಾ ಯಾವ ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ ದಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈ ಗೊತ್ತಾಗಬಾರದು, ಆ ರೀತಿಯಾಗಿ ಕೊಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಶ್ರದ್ಧೆಯಿಂದ ನಾವು ಮಾಡತಕ್ಕಂಥದ್ದು ಶ್ರದ್ಧೆಯ ಇತಿ ಶ್ರಾದ್ದ. ಅದನ್ನು ಶ್ರಾದ್ದವನ್ನು ಮಹಾಲಯ ಒಂದು ಪಿತೃಪಕ್ಷದ ಶ್ರಾದ್ದ ಏನಿದೆ ಇದು ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ತುಂಬ ಮುಖ್ಯ. ಶ್ರದ್ಧೆಯಿಂದ ಸಂಪೂರ್ಣ ಕಾಯ ವಾಚ ಮನಸ್ಸ ಇದನ್ನು ಮಾಡಬೇಕು. ಏನೋ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಅಥವಾ ಮಾಡೋದರಿಂದ ಏನೋ ಪ್ರಯೋಜನ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಥವಾ ಹಣ ಎಲ್ಲ ಅನಾವಶ್ಯಕವಾಗಿ ಪೋಲಾಗ್ತಿದೆ ಅನ್ನತಕ್ಕಂಥದ್ದನ್ನು ಇಟ್ಟುಕೊಂಡು ಹಾಗೆಲ್ಲ ಒಂದು ಕಶ್ಮಲಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವ ಕೆಲಸವನ್ನು ಮಾಡಿದರೂ ಪ್ರಯೋಜನ ಇಲ್ಲ. ಆದ್ದರಿಂದ ಕಾಯ ವಾಚ ಮನಸ ಶುದ್ಧಿಯಿಂದ ಈ ಪಿತೃಯಜ್ಞವನ್ನು ಮಾಡುವುದರಿಂದಲೂ ಕೂಡ ಸ್ವರ್ಗ ಇಹಲೋಕದಲ್ಲಿ ಐಶ್ವರ್ಯ, ಅಂತಸ್ತು, ವಿದ್ಯಾಭ್ಯಾಸ, ಆಯಸ್ಸು, ಆರೋಗ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ಪರಲೋಕದಲ್ಲಿಯೂ ಕೂಡ ಸದ್ಗತಿಯನ್ನು ಭಗವಂತನ ಅನುಗ್ರಹನ ಮಾಡ್ತಾನೆ. ಅಂದರೆ ಇಹ ಪರ ಎರಡಕ್ಕೂ ಕೂಡ ಈ ಪಿತೃಪಕ್ಷದಲ್ಲಿ ಬರತಕ್ಕಂತಹ ಒಂದು ಪರ್ವಕಾಲದಲ್ಲಿ ನಾವು ಮಾಡತಕ್ಕಂತಹ ಆಚರಣೆ ಅನ್ನತಕ್ಕಂಥದ್ದು ಅನುಗ್ರಹವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಭವಿಷ್ಯ ಪುರಾಣ ಇರ್ಬೋದು, ಸ್ಕಂದ ಪುರಾಣ ಇರ್ಬೋದು, ಈ ಪಿತೃಕಾರ್ಯದ ಬಗ್ಗೆಯೇ ಹೇಳ್ತಕ್ಕಂತಹ ಗರುಡ ಪುರಾಣದಲ್ಲಿ ಪುರಾಣ ಸಂಪೂರ್ಣವಾಗಿರತಕ್ಕಂಥದ್ದೇ ಪಿತೃಕಾರ್ಯಗಳು. ಈ ಪ್ರೇತ ಔರ್ಧ್ವದೇ ಕ್ರಿಯಾವಿಧಿಗಳು, ಪ್ರೇತ ಕಾರ್ಯವನ್ನು ಮಾಡತಕ್ಕಂಥದ್ದು, ಪಿತೃ ಕಾರ್ಯವನ್ನು ಮಾಡತಕ್ಕಂಥದ್ದು ಆ ಪುರಾಣವೇ ಅದಕ್ಕೋಸ್ಕರ ಇದೆ. ಗರುಡ ಪುರಾಣದಲ್ಲಿ ಇವೆಲ್ಲ ನಮಗೆ ಹೇಳ್ತಾರೆ. ಆದರೆ ಅದನ್ನು ಎಲ್ಲ ಸಮಯದಲ್ಲಿ ಓದಿ ತಿಳಿದುಕೊಳ್ಳುವುದಕ್ಕೂ ಕೂಡ ಸಾಧ್ಯ ಇದೆ. ಯಾವುದೇ ಪುರಾಣವನ್ನು ತೆಗೆದುಕೊಂಡರೆ ಮಹಾಭಾರತ, ರಾಮಾಯಣದಲ್ಲಿ ಸ್ವತಃ ಶ್ರೀರಾಮಚಂದ್ರನೇ ದಶರಥನಿಗೆ ಅವನು ದೈವಾಧೀನನಾದ ನಂತರದಲ್ಲಿ ಶ್ರಾದ್ದವನ್ನು ಮಾಡಿದ, ಅದನ್ನು ಸ್ವತಃ ದಶರಥನೇ ಪಿತೃರೂಪದಿಂದ ಬಂದು ಸ್ವೀಕಾರವನ್ನು ಮಾಡಿದ ಅನ್ನತಕ್ಕಂಥದ್ದು ನಾವು ರಾಮಾಯಣದಲ್ಲಿ ನಾವು ನೋಡ್ತೀವಿ. ಇನ್ನು ಮಹಾಭಾರತದಲ್ಲಿ ಶಂತನು ಚಕ್ರವರ್ತಿ ಭೀಷ್ಮಾಚಾರ್ಯರಿಂದ ಆ ಪಿಂಡವನ್ನು ಸ್ವತಃ ತನ್ನ ಕೈಯಿಂದಲೇ ಅದನ್ನು ಸ್ವೀಕರಿಸ್ತಾ ಅನ್ನತಕ್ಕಂಥದ್ದು ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಹೀಗೆ ಪಿತೃಕಾರ್ಯಕ್ಕೆ ಯಾವುದೇ ಪುರಾಣ ತೆಗೆದುಕೊಳ್ಳಿ, ಯಾವುದೇ ಮಹಾಕಾವ್ಯಗಳನ್ನು ತೆಗೆದುಕೊಳ್ಳಿ, ಯಾವುದೇ ವೇದ ಶಾಸ್ತ್ರ ಎಲ್ಲದರಲ್ಲಿಯೂ ಕೂಡ ಪಿತೃಕಾರ್ಯದ ಬಗ್ಗೆ ಒಂದು ವೈಶಿಷ್ಟ್ಯತೆಯನ್ನು ಹೇಳಿದ್ದಾರೆ. ಉಪನಿಷತ್ತಿನಲ್ಲೂ ಕೂಡ ಹೇಳಿದ್ದಾರೆ. ಉಪನಿಷತ್ತು ಎಲ್ಲ ಒಂದು ವೇದಾಂತವನ್ನು ಉಪದೇಶವನ್ನು ಮಾಡುವುದಾದರೂ ಕೂಡ ವೇದಾಂತದಲ್ಲಿಯೂ ಶ್ರಾದ್ದವನ್ನು ಮಾತ್ರ ಬಿಡಬಾರದು, ತಿಥಿಯನ್ನು ಮಾಡಲೇಬೇಕು, ಅವಶ್ಯವಾದಂತಹ ಕರ್ತವ್ಯ ಅಂತೇಳಿ ಹೇಳಿದ್ದಾರೆ. ದೇವತಾ ಕಾರ್ಯ ಬಿಟ್ಟರೂ ಪರವಾಗಿಲ್ಲ, ಇದನ್ನು ಮಾತ್ರ ಬಿಡಬಾರದು ಅನ್ನತಕ್ಕಂಥದ್ದು.